ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನನ್ನ ಖುಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬ್ರಹ್ಮ ಮುಹೂರ್ತದ ಮಹತ್ವದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಭಾರತೀಯ ಸಂಪ್ರದಾಯದಲ್ಲಿ ಸಮಯಕ್ಕೆ ವಿಶೇಷವಾದ ಸ್ಥಾನವಿದೆ. ದಿನದ ಪ್ರತಿ ಘಟ್ಟಕ್ಕೂ ಒಂದು ಅರ್ಥವಿದೆ ಎಂಬ ನಂಬಿಕೆ ಕೂಡ ಇದೆ. ಅದರಲ್ಲಿ ಅತ್ಯಂತ ಪವಿತ್ರ ಹಾಗೂ ಶುಭ ಸಮಯವೆಂದರೆ ಬ್ರಹ್ಮ ಮುಹೂರ್ತ. ಇದು ಸೂರ್ಯೋದಯಕ್ಕೂ ಮುಂಚೆ ಬರುವ ಕಾಲ. ಸಾಮಾನ್ಯವಾಗಿ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ 1 ಗಂಟೆ 36 ನಿಮಿಷಗಳಷ್ಟು ಹಿಂದಿನ ಸಮಯವನ್ನು ಬ್ರಹ್ಮ ಮುಹೂರ್ತವೆಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಪ್ರಕೃತಿ, ವಾತಾವರಣ, ದೇಹ ಮತ್ತು ಮನಸ್ಸು ಶುದ್ಧವಾಗಿರುತ್ತದೆ. ಬ್ರಹ್ಮ ಮುಹೂರ್ತದ ಅರ್ಥ: ಬ್ರಹ್ಮ ಎಂದರೆ ಜ್ಞಾನ, ಪರಮಾತ್ಮ, ಸೃಷ್ಟಿಕರ್ತ. ಮುಹೂರ್ತ ಎಂದರೆ ವಿಶೇಷವಾದ ಸಮಯ. ಆದ್ದರಿಂದ ಬ್ರಹ್ಮ ಮುಹೂರ್ತ ಎಂದರೆ ಜ್ಞಾನವನ್ನು ಸಂಪಾದಿಸಲು ಹಾಗೂ ಆತ್ಮಶುದ್ಧಿಗೆ ಅನುಕೂಲವಾಗುವ ಕಾಲವಾಗಿದೆ. ಈ ಸಮಯದಲ್ಲಿ ವಾತಾವರಣವು ಶುದ್ಧವಾಗಿರುತ್ತದೆ. ಆಮ್ಲಜನಕದ ಪ್ರಮಾಣ ಹೆಚ್ಚು ಇರುವುದರಿಂದ ಉಸಿರಾಟಕ್ಕೆ ಆರೋಗ್ಯಕರವಾಗಿದೆ. ಪ್ರಾತಃ ಕಾಲದ ತಂಪಾದ ಗಾಳಿಯು ದೇಹದ ನರಮಂಡಲಕ್ಕೆ ಶಾಂತಿಯನ್ನು ನೀಡುತ್ತದೆ. ಯೋಗ, ಪ್ರಾಣಾಯಾಮ, ಧ್ಯಾನ, ವ್ಯಾಯಾಮ ಇತ್ಯಾದಿ ಮಾಡಿದರೆ ದೇಹದ ಶಕ್ತಿ ಹೆಚ್ಚಾಗುತ್ತದೆ. ಜೀರ್ಣಕ್ರಿಯೆ ಸುಲಭವಾಗಿ ನಡೆಯುತ್ತದೆ. ಹೊಟ್ಟೆ ಹಗುರವಾಗಿದ್ದು ಮನಸ್ಸು ಚುರುಕಾಗಿರುತ್ತದೆ. ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿರುತ್ತದೆ. ಚಿಂತನೆಗಳು ಸ್ಪಷ್ಟವಾಗಿರುತ್ತವೆ. ಓದು ಮತ್ತು ಪಾಠ ಮಾಡುವುದಕ್ಕೆ ಇದು ಅತ್ಯುತ್ತಮವಾದ ಸಮಯವಾಗಿದೆ. ಏಕೆಂದರೆ ಈ ಸಮಯದಲ್ಲಿ ಸ್ಮರಣ ಶಕ್ತಿ ಹೆಚ್ಚಾಗಿರುತ್ತದೆ. ಅಧ್ಯಯನ ಮಾಡಿದ ವಿಷಯ ದೀರ್ಘಕಾಲ ನೆನಪಿನಲ್ಲಿ ಉಳಿಯುತ್ತದೆ. ಧ್ಯಾನ ಮತ್ತು ಜಪ ಮಾಡಿದರೆ ಮನಸ್ಸಿಗೆ ಶಾಂತಿ ಹೆಚ್ಚಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ದೇವತೆಗಳ ಅನುಗ್ರಹ ಪಡೆಯಲು ಅತ್ಯುತ್ತಮವಾದ ಸಮಯವಾಗಿದೆ. ಗಾಯಕರು, ವಾದ್ಯಗಾರರು, ಕವಿಗಳು ಮತ್ತು ಋಷಿಗಳು ಈ ಸಮಯದಲ್ಲಿ ಪ್ರೇರಣೆಯನ್ನು ಪಡೆದುಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ಇದು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ದಾರಿಯಾಗುವ ದಿವ್ಯವಾದ ಕಾಲವಾಗಿದೆ. ಬ್ರಹ್ಮ ಮುಹೂರ್ತಕ್ಕೆ ಎದ್ದು ಕೂರುವುದು ಒಬ್ಬ ಮನುಷ್ಯನಲ್ಲಿ ಶಿಸ್ತನ್ನು ಬೆಳೆಸುತ್ತದೆ. ಬೆಳಗಿನ ಕಾಲವನ್ನು ಸದುಪಯೋಗಪಡಿಸಿಕೊಂಡರೆ ದಿನದ ಉಳಿದ ಭಾಗವು ಫಲಪ್ರದವಾಗಿರುತ್ತದೆ. ನಿಯಮಿತವಾಗಿ ಈ ಸಮಯದಲ್ಲಿ ಯೋಗ, ಪ್ರಾಣಾಯಾಮ ಮಾಡುವುದರ ದೇಹ ಸದೃಢವಾಗಿರುತ್ತದೆ. ವಿದ್ಯಾರ್ಥಿಗಳು ಓದಲು, ಪಾಠ ಮಾಡಲು ಈ ಸಮಯವನ್ನು ಬಳಸಿದರೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಹೆಚ್ಚಾಗುತ್ತದೆ. ಧಾರ್ಮಿಕ, ಆಧ್ಯಾತ್ಮಿಕ ಬೆಳವಣಿಗೆಗೆ ಈ ಸಮಯವು ಉತ್ತಮವಾದ ಸಮಯವಾಗಿದೆ. ಮನುಷ್ಯನು ತನ್ನ ಆತ್ಮಜ್ಞಾನವನ್ನು ಅರಿತುಕೊಳ್ಳಲು, ದೇವರನ್ನು ನೆನೆದು ಜಪ ಧ್ಯಾನ ಮಾಡಲು ಅತ್ಯುತ್ತಮವಾದ ಸಮಯವಾಗಿದೆ. ಬ್ರಹ್ಮ ಮುಹೂರ್ತವು ಕೇವಲ ಒಂದು ಸಮಯವಲ್ಲ, ಅದು ಮಾನವ ಜೀವನವನ್ನು ಶ್ರೇಷ್ಠಗೊಳಿಸುವ ಒಂದು ಅಮೂಲ್ಯವಾದ ಅವಕಾಶವಾಗಿದೆ. ದೇಹ, ಮನಸ್ಸು ಮತ್ತು ಆತ್ಮ ಮೂರನ್ನು ಸಮತೋಲನದಲ್ಲಿರಿಸಿ ಆರೋಗ್ಯ, ಜ್ಞಾನ ಮತ್ತು ಆಧ್ಯಾತ್ಮಿಕ ಶಾಂತಿಯತ್ತ ಒಯ್ಯುವ ದಾರಿಯಾಗಿದೆ. ನಮ್ಮ ಪೂರ್ವಜರು ಹೇಳಿದಂತೆ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡಿದರೆ ಬದುಕು ದೀರ್ಘಕಾಲ ಸಂತೋಷಕರವಾಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಬ್ರಹ್ಮ ಮುಹೂರ್ತದ ಮಹತ್ವವನ್ನು ಅರಿತು ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯವಶ್ಯಕವಾಗಿದೆ. ನಿಮಗೇನಾದರೂ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗ್ತಾ ಇದೆಯಾ? ಹಾಗಾದರೆ ಈ ಒಂದು ಮಂತ್ರವನ್ನು ಪ್ರತಿದಿನ 108 ಬಾರಿ 21 ದಿನಗಳ ಕಾಲ ಪಠಿಸಬೇಕು. ನಿಮ್ಮ ಮನಸ್ಸಿನ ಕೋರಿಕೆಗಳು ಈಡೇರುತ್ತವೆ. ಆ ಮಂತ್ರ ಯಾವುದು ಅನ್ನೋದನ್ನು ಇವಾಗ ನೋಡೋಣ ಬನ್ನಿ. ಓಂ ನಮೋ ಭಗವತೆ ಶ್ರೀನಿವಾಸಾಯ ಕಾಲಮಾಲಿನಾಶನಾಯ ಧನಸಮೃದ್ಧಿಕರಾಯ ನಮಃ. ಈ ಒಂದು ಮಂತ್ರವನ್ನು 21 ದಿನಗಳ ಕಾಲ ಪ್ರತಿದಿನ 108 ಬಾರಿ ಪಠಿಸ್ತಾ ಬರಬೇಕು. ನಿಮ್ಮ ಮನಸ್ಸಿನ ಕೋರಿಕೆಗಳು ಖಂಡಿತವಾಗಿಯೂ ಈಡೇರುತ್ತವೆ. ಧನ್ಯವಾದಗಳು.